ನಮಸ್ಕಾರ. ನಾನು ಅಮೋಘ ಚಕ್ರವರ್ತಿ, ಡಾಕ್ಟರ್ ಶ್ರೀ ಎ.ಪಿ.ಎನ್. ಸ್ವಾಮಿಯವರ ಶಿಷ್ಯ. ಸ್ವಾಗತ ಪ್ರಿಯ ವೀಕ್ಷಕರೇ. ಈ ಒಂದು ವಿಶೇಷ ಸಂದರ್ಭದಲ್ಲಿ ವಿಶೇಷ ವಿಡಿಯೋದೊಳಗೆ ಹೋಗೋಣ. ಕನಸು ಅಂದರೆ ನಾವು ನಿದ್ದೆ ಮಾಡುವಾಗ ನೋಡೋದಲ್ಲ, ನಮ್ಮನ್ನು ಯಾವುದು ನಿದ್ದೆ ಮಾಡೋದಕ್ಕೆ ಬಿಡಲ್ವೋ ಅದೇನೆ ಅಂತ ಹೇಳಿ ಒಂದು ಪ್ರಸಿದ್ಧವಾದ ವಾಕ್ಯವನ್ನು ನೋಡ್ತೀವಿ. ನಾನು ಕನಸುಗಳ ಬಗ್ಗೆ ಏನಕ್ಕೆ ಮಾತಾಡ್ತಾ ಇದ್ದೀನಿ ಇವತ್ತು ಅಂತ ನೋಡೋದಾದರೆ, ಅನೇಕ ಕನಸುಗಳನ್ನು ನಾವು ನಮ್ಮ ನಿದ್ದೆಯಲ್ಲಿ ನೋಡ್ತೀವಿ. ಹಾಗೆ ಎಲ್ಲ ಕನಸುಗಳು ನಮಗೆ ನೆನಪಿರುತ್ತವಾ ಅಂತ ಅಂದರೆ ಇಲ್ಲ. ಯಾವ ಕನಸು ನಾವು ಕಂಡ ನಂತರ ನಿದ್ದೆಯ ಸ್ಥಿತಿಗೆ ಹೋಗ್ತೀವೋ ಆ ಕನಸು ನಮಗೆ ನೆನಪಿರಲ್ಲ. ಯಾವ ಕನಸಿನ ಮಧ್ಯದಲ್ಲೋ ಅಂತ್ಯದಲ್ಲೋ ನಾವು ಎಚ್ಚರಗೊಳ್ತೇವೋ ಆ ಕನಸು ನಮಗೆ ನೆನಪಿರುತ್ತೆ. ಅದು ಕೂಡ ಸಂಪೂರ್ಣವಾಗಿ ಅಲ್ಲ. ಆದರೆ ನಮ್ಮ ಗೋದಾದೇವಿ ವರನನ್ನು ಸ್ವಾಗತಿಸುವಂಥದ್ದು, ಮದುವೆಯ ನಿಶ್ಚಯ ಮತ್ತು ಘೋಷಿಸುವಂಥದ್ದು, ನಾದಿನಿ ವಧುವಿಗೆ ಅಲಂಕಾರ ಮಾಡುವಂಥದ್ದು, ಪವಿತ್ರ ಕಂಕಣವನ್ನು ಕಟ್ಟುವಂಥದ್ದು, ಬಣ್ಣ ಬಣ್ಣದ ಅನ್ನದ ಉಂಡೆಗಳನ್ನು ಮಾಡಿ ದೃಷ್ಟಿ ತೆಗೆಯುವಂಥದ್ದು, ಅದರ ಜೊತೆಗೆ ಒಬ್ಬರ ಕೈ ಒಬ್ಬರು ಹಿಡಿದುಕೊಳ್ಳುವಂಥದ್ದು, ಇಬ್ಬರು 7 ಹೆಜ್ಜೆಗಳನ್ನು ಒಟ್ಟಿಗೆ ನಡೆಯುವಂಥದ್ದು, ಒಂದು ಕಲ್ಲಿನ ಮೇಲೆ ವಧು ಕಾಲನ್ನು ಇಡುವಂಥದ್ದು, ಲಾಜ ಹೋಮ ಮಾಡುವಂಥದ್ದು, ಹಳದಿ ಪವಿತ್ರ ನೀರನ್ನು ಸಿಂಪಡಿಸುವಂಥದ್ದು, ಈ ರೀತಿಯಾಗಿ ಹಲವು ರೀತಿಯಾದ ವೈದಿಕ ಕ್ರಿಯೆಗಳನ್ನು ಸಂಪೂರ್ಣ ವಿವರವಾಗಿ ಕನಸಿನಲ್ಲಿ ಕಂಡಿದ್ದನ್ನು ಗೋದಾದೇವಿ ವರ್ಣನೆ ಮಾಡಿದ್ದಾಳೆ. ಇದನ್ನು ನನಸು ಕೂಡ ಮಾಡಿಕೊಂಡ್ಳು. ಹೇಗೆ? ರಂಗೇಶ್ವರಸ್ಯ ತವಚ ಪ್ರಣಯಾನುಬಂಧಾತ್ ಅನ್ಯೋನ್ಯಮಾಲ್ಯ ಪರಿವೃತ್ತಿ ಅಭಿಷ್ಟುವಂತಹ ಅಂತ ಹೇಳಿ ಸ್ವಾಮಿ ದೇಶಿಕರು ತಮ್ಮ ಗೋದಾಸ್ತುತಿಯಲ್ಲಿ ತೋರಿಸ್ತಾರೆ. ಅದರ ರೀತಿಯಲ್ಲಿ ತಾನು ಏನು ಕನಸು ಕಂಡ್ಲೋ ಅದನ್ನು ನನಸು ಮಾಡ್ಕೊಳ್ಳೋದು ಮಾತ್ರ ಅಲ್ಲದೆ, ನಾವು ನೋಡಿದಂಥ ಪ್ರಸಿದ್ಧವಾದ ವಾಕ್ಯದ ಪ್ರಕಾರ ಅದರ ಜೊತೆಗೆ ಕನಸು ಏನನ್ನ ಕಂಡ್ಲು ಅದನ್ನು ಕೂಡ ಸಂಪೂರ್ಣವಾಗಿ 100% ಯಾರಿಂದಲೂ ಸಾಧ್ಯವಾಗದ ರೀತಿಯಲ್ಲಿ ಯಾವ ಒಂದು ಚಿಕ್ಕದಾದ ವಿಷಯವನ್ನು ಬಿಡದೆ ಎಲ್ಲ ವಿಷಯವನ್ನು ಮಾಹಿತಿಯನ್ನು ನಮಗೆ ಕೊಟ್ಟಿದ್ದಾಳೆ ಅಂತ ಅಂದರೆ ಇದು ಆ ಗೋದಾದೇವಿಯಿಂದಲೇ ಮಾತ್ರ ಸಾಧ್ಯ, ಬೇರೆ ಯಾರಿಂದಲೂ ಸಾಧ್ಯ ಇಲ್ಲ. ಅಂಥ ಕನಸಿನ ವಿಷಯದಲ್ಲೂ ಸ್ಪಷ್ಟತೆಯನ್ನು ಹೊಂದಿರುವಂತಹ ಆ ಗೋದಾದೇವಿಯ ಬಳಿ ಈ ತಿರುನಕ್ಷತ್ರದ ದಿವಸವಾದ ಇಂದು ಅಂದರೆ ಕಟಕ ಮಾಸ ಪೂರ್ವ ಫಾಲ್ಗುಣಿ ನಕ್ಷತ್ರದ ದಿನದಂದು ಇಂದು ನಾವು ಅವಳಲ್ಲಿ ನಮ್ಮ ಜೀವನದಲ್ಲೂ ಸ್ಪಷ್ಟತೆ ಬರುವುದಾಗಿ ಪ್ರಾರ್ಥಿಸಿಕೊಳ್ಳೋಣ. ಧನ್ಯವಾದ.